ಎರಡು ಟರ್ಮು ಫುಲ್ಲು ಮೆಜಾರಿಟಿಯಲ್ಲಿದ್ದರು. ಬಟ್ ಈ ಸಲ ಏನಕ್ಕೆ ಸರ್ ಆಗಲಿಲ್ಲ ಅಂದರೆ ಕೆಲವೊಂದು ಭರವಸೆಗಳು ಕೊಡುವಾಗ ಅವರು ನೋಡ್ಕೊಂಡು ಕೊಡಬೇಕಾಗಿತ್ತು. ಅದರಲ್ಲೆಲ್ಲೋ ಒಂದು ಸ್ವಲ್ಪ ಕುಂದುಕೊರತೆ ಆಯಿತು ಅನಿಸ್ತದೆ. ಜನ ಬಹುಮತ ಕೊಟ್ಟಿಲ್ವಲ್ಲ, ಇದ್ರ ಮೇಲೆ ನಾನೇ ದೇವರು ಅನ್ನೋದು ಇದೆಲ್ಲ ಜನಭವನಿಗೆ ಧಿಕ್ಕರ್ಸ. 15 ಲಕ್ಷ ಅಕೌಂಟ್ ಹಾಕ್ತೀನಿ, ಅದೆಲ್ಲ ಎಲ್ಲಿ ಬಂತು? ನಮ್ಮ ದಲಿತರ ಓಟು, ಮುಸ್ಲಿಮ್ಸ್ ಅವ್ರ ಓಟು ಆಲ್ರೆಡಿ ಅವ್ರಿಗೆ ಕಮ್ಮಿ ಆಗಿದೆ. ಅವರೇ ಏಕಾಂಗಿ ವ್ಯಕ್ತಿಯಾಗಿ ಹೋರಾಟ ಮಾಡಿದ್ರೆ ಎಲ್ಲರೂ ಓಟ್ ಹಾಕ್ತಾರೆ. ಇವಾಗ ಜನ ಚೇಂಜಸ್ ಕೇಳ್ತಾ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ ಮೆಜಾರಿಟಿ ಬರ್ದಾರೆ. ಕಾರಣ ಮೇನ್ ಅಲ್ಲಿ ನಮ್ಮ ದಲಿತರ ಸಂಖ್ಯೆ ಜಾಸ್ತಿ. ಸರ್, ಈಗ ನರೇಂದ್ರ ಮೋದಿ ಅವರು ಥರ್ಡ್ ಟೈಮ್ ಆಗಿ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ನಿಮ್ಮ ಒಪಿನಿಯನ್ ಏನಿದೆ ಸರ್? ಜನ ಬಹುಮತ ಕೊಟ್ಟಿಲ್ವಲ್ಲ, ಏನಕ್ಕೆ ಸರ್ ಇಲ್ಲ ಅನ್ನೋದು? ಅವ್ರದ್ದು ಹಿಂದೂ ವಿರೋಧಿ. ಮಾತಾಡಿದ್ರೆ ಮುಸ್ಲಿಮು, ಮಸೀದಿ, ಹಿಂದೂ ಟೆಂಪಲ್ಲು, ಇದ್ರ ಮೇಲೆ ನಾನೇ ದೇವರು ಅನ್ನೋದು ಇದೆಲ್ಲ ಜನಭವನಿಗೆ ಧಿಕ್ಕರ್ಸ. ಟೈಮು ಅಂದರೆ ಒಂದು ಫಸ್ಟು 14ರಲ್ಲಿ ಅವ್ರು ಕೇಳ್ಕೊಂಡಿದ್ದು 60 ತಿಂಗಳು ಆಡಳಿತ ಕೊಡಿ, 15 ಲಕ್ಷ ಅಕೌಂಟ್ ಹಾಕ್ತೀನಿ, ಅದೆಲ್ಲ ಎಲ್ಲಿ ಬಂತು? ಆಮೇಲೆ 18-19ಕ್ಕೆ ಎಲೆಕ್ಷನ್ಗೆ ಹೋಗೋ ಟೈಮಲ್ಲಿ ಪುಲ್ವಾಮಲ್ಲಿ ಒಂದು ದಾಳಿ ನಡೀತು. ಅದನ್ನು ಎಲೆಕ್ಷನ್ಗೆ ಯೂಸ್ ಮಾಡ್ಕೊಂಡ್ರು, ಅದ್ರಲ್ಲಿ ವಿನ್ ಆದರು. ಅವ್ರಿಗೆ ಜನ ಎಲ್ಲೂ ಬಹುಮತ ಕೊಟ್ಟಿಲ್ಲ ಈ ಸಲ. ಇದನ್ನೆಲ್ಲ ಬೂಟಾಟಿಕೆ ನೋಡೇ ಅವ್ರಿಗೆ ಅತಂತ್ರ ತಂದು ಇಕ್ಕಿರೋದು ಜನ. ಸರ್, ಇನ್ನೇನು ನಾಳೆ ನರೇಂದ್ರ ಮೋದಿ ಅವರು 3ನೇ ಟರ್ಮ್ ಪ್ರಧಾನಮಂತ್ರಿ ಆಗ್ತಾ ಇದ್ದಾರೆ. ನಿಮ್ಮ ಒಪಿನಿಯನ್ ಏನಿದೆ ಸರ್? 3ನೇ ಟೈಮ್ ಪ್ರಧಾನಮಂತ್ರಿ ಆಗಲಿ, ನಮ್ಮ ಕಡೆಯಿಂದ ಒಳ್ಳೇದಾಗಲಿ ಅವ್ರಿಗೆ. ಆದರೆ ಅವರು ಇಷ್ಟು ದಿನ ಏಕಾಂಗಿ ವ್ಯಕ್ತಿಯಾಗಿ ಒಬ್ಬರೇ ಹೋರಾಟ ಮಾಡ್ತಾಯಿದ್ರು ಯಾವುದಕ್ಕೂ. ಈಗ ಚಂದ್ರಬಾಬು ನಾಯ್ಡು, ರಮೇಶ್ ಪವರು ಎಲ್ಲ ಸೇರಿಕೊಂಡು ಮಾಡೋದ್ರಿಂದ ಮೊದಲು ಸ್ವಂತ ಡಿಸಿಷನ್ ತಗೋತಾಯಿದ್ರು. ಇವಾಗ ಹಂಗೆ ಆಗಲ್ಲ. 3 ಜನ ಸೇರಿ ಡಿಸಿಷನ್ ತಗೊಂಡು ಇವಾಗ ಬಂದಿರೋದು ಎಲ್ಲ ಕಡೆನೂ ನನಗೆ ಗೊತ್ತಿರೋಂಗೆ ನಮ್ಮ ದಲಿತರ ಓಟು, ಮುಸ್ಲಿಮ್ಸ್ ಅವ್ರ ಓಟು ಆಲ್ರೆಡಿ ಅವ್ರಿಗೆ ಕಮ್ಮಿ ಆಗಿದೆ. ನರೇಂದ್ರ ಮೋದಿ ಅವರು ಕರೆಕ್ಟಾಗಿ ವ್ಯವಹಾರ ಯಾರನ್ನೂ ಕೇಳದೆ ಅವರೇ ಏಕಾಂಗಿ ವ್ಯಕ್ತಿಯಾಗಿ ಹೋರಾಟ ಮಾಡಿದ್ರೆ ಎಲ್ಲರೂ ಓಟ್ ಹಾಕ್ತಾರೆ. ಬಟ್ ಅವ್ರಿವ್ರ ಮಾತು ಕೇಳೋದು, RSS ಅವ್ರನ್ನ ಇದು ಮಾಡೋದು ಅದೆಲ್ಲ ಇರೋದ್ರಿಂದ ಇವ್ರು ಸ್ವಲ್ಪ ಕೆಳಗೆ ಈ ವರ್ಷ ಒಂದು 10 ವರ್ಷ ಚೆನ್ನಾಗಿ ರಾಜ್ಯಭಾರ ಮಾಡಿದ್ರು. ಇವಾಗ ಜನ ಚೇಂಜಸ್ ಕೇಳ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರೋ ಅಂತ. ಈ ಸರಿನಾರು ಅವರು ಕರೆಕ್ಟಾಗಿ ಡಿಸಿಷನ್ಗಳು ತಗೊಂಡು ಒಳ್ಳೇದು ಮಾಡಿದ್ರೆ ಭಾರತಾಂಬೆ ಜೈ. ನನ್ನ ಪ್ರಕಾರ 2 ಟೈಮು ಫುಲ್ಲು ಮೆಜಾರಿಟಿ ಒಳಗಡೆ ಬಂದರು ಸರ್. ಈ ಸಲ ಏನಕ್ಕೆ ಸರ್ ಬರೋಕ್ಕಾಗಿಲ್ಲ? ಅದೇ ಮೇನ್ ಬಂದು ಸಂವಿಧಾನ ಚೇಂಜ್ ಮಾಡ್ತೀನಿ ಅನ್ನೋದು ಹೇಳಿಕೆ ಕೊಡೋದು, ಮುಸ್ಲಿಮ್ಸ್ ಅವ್ರನ್ನ ಎತ್ತು ಕಟ್ಟಿ ಏನೋ ಒಂದು ಗಲಾಟೆ ಹಬ್ಸೋದು, ಅದೇನೋ ಬರುತ್ತಲ್ಲ ಮುಸ್ಲಿಮ್ಸ್ ಅವರಲ್ಲಿ. ಸೆಕೆಂಡ್ ಅದು. 3ನೇದು ಕ್ರಿಶ್ಚಿಯನ್ದು ಒಂದು ಗಲಾಟೆಗಳ ಚರ್ಚ್ಗಳು ಇದು ಮಾಡೋದು. 4ನೇದು ರೈತರುಗಳನ್ನೆಲ್ಲ ಟ್ರ್ಯಾಕ್ಟರ್ ತಗೊಂಡು ರೈತರುಗಳ ಮಾರಣ ಹೋಮ ಆಯಿತು. ಇವೆಲ್ಲ ಅವ್ರಿಗೆ ಮೈನಸ್ ಪಾಯಿಂಟ್ ಆಯ್ತಾ ಹೋಯ್ತು ಈ ಸರಿ. ಮೇನ್ ಸಂವಿಧಾನ ಅವರು ಪ್ರದೇಶದಲ್ಲಿ ಅಷ್ಟೊಂದು ಡೆವಲಪ್ ಮಾಡಿದ್ರು ಅಲ್ಲಿ BJP ಮೆಜಾರಿಟಿ ಬರೋಕ್ಕಾಗಿಲ್ಲ. ಎಲ್ಲಿ? ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಮೆಜಾರಿಟಿ ಬರ್ದಾರೆ. ಕಾರಣ ಮೇನ್ ಅಲ್ಲಿ ನಮ್ಮ ದಲಿತರ ಸಂಖ್ಯೆ ಜಾಸ್ತಿ. ಫಸ್ಟು ಮಾಯಾವತಿ ಇದ್ಲು ಉತ್ತರ ಪ್ರದೇಶದಲ್ಲಿ. ಈಗ ಇವರು ಯಾರಪ್ಪ ಅವರು, ನಮ್ಮ ಅಖಿಲೇಶ್ ಯಾದವ್ ಅಂತ ಅವರು ಇದು ಮಾಡಿದ್ದಾರೆ. ಬಟ್ ಈ ಸರಿ ಅವ್ರು ಬೇಕು ಅಂತಲೇ ಅಲ್ಲಿ ನಮ್ಮವರೆಲ್ಲ ಒಗ್ಗಟ್ಟಾಗಿ ನಮ್ಮ ಓಟು, ಮುಸ್ಲಿಮ್ಸ್ ಓಟು ಎರಡೂ ಕೂಡ ಇವ್ರಿಗೆ ಹೋಗಿಲ್ಲ, BJPಗೆ ಹೋಗಿಲ್ಲ ಅಲ್ಲಿ. ಅದರಿಂದ ಅವ್ರಿಗೆ ಸೀಟ್ಗಳು ಕಮ್ಮಿ ಆಗಿದೆ. ಸರ್, ಇನ್ನೇನು 3ನೇ ಟೈಮಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಪ್ರಮಾಣ ವಚನ ಸ್ವೀಕಾರ ನಾಳೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಆಲ್ ದ ಬೆಸ್ಟ್ ಹೇಳ್ತೀರಿ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀರಿ. ನಮ್ಮ ದೇಶನ ರಕ್ಷಣೆ ಮಾಡ್ತಾ ಇರುವಂಥ ಏಕೈಕ ಪ್ರಧಾನಮಂತ್ರಿಯವರು. ಇನ್ನೂ 2 ಟರ್ಮ್ ಆಗಲಿ ಇವರು. ಸರ್, 2 ಟರ್ಮು ಫುಲ್ಲು ಮೆಜಾರಿಟಿಯಲ್ಲಿದ್ದರು. ಬಟ್ ಈ ಸಲ ಏನಕ್ಕೆ ಸರ್ ಆಗಲಿಲ್ಲ? ಅಂದರೆ ಕೆಲವೊಂದು ಭರವಸೆಗಳು ಕೊಡುವಾಗ ಅವರು ನೋಡ್ಕೊಂಡು ಕೊಡಬೇಕಾಗಿತ್ತು. ಮುಖ್ಯವಾಗಿ ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು. ಅದರಲ್ಲೆಲ್ಲೋ ಒಂದು ಸ್ವಲ್ಪ ಕುಂದುಕೊರತೆ ಆಯಿತು ಅನಿಸ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ರೈತರ ಬಗ್ಗೆ ಹೋರಾಟ ಮಾಡ್ತಾ ಇರುವಂಥದ್ದು, ಅದನ್ನು ಅವರು ಶಮನ ಮಾಡಬೇಕಾಗಿತ್ತು, ಅವ್ರನ್ನ ಮಾತುಕತೆ ಕರಬೇಕಾಗಿತ್ತು. ಆದರೆ ಆ ಟೈಮಲ್ಲಿ ಅವರು ಒಂದು ಸ್ವಲ್ಪ ರೈತರ ವಿರೋಧ ಕಟ್ಕೊಂಡ್ರು ಒಂದು ಅನಿಸ್ತದೆ. ಅದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅವ್ರ ಪಾರ್ಟಿ ದೃಷ್ಟಿಯಿಂದ ಅವ್ರು ತಗೊಳ್ಳುವಂಥ ನಿರ್ಧಾರ ಸರಿ ಇರ್ಬೋದು.